ಕೆಲವೇ ವರ್ಷಗಳಲ್ಲಿ ಮ್ಯಾನ್ ಕ್ಯಾನ್ ಬಿಕಮ್ ಸೂಪರ್ ಮ್ಯಾನ್. విజయ సమాజ వేదిక కోరుకుంటున్నాం. ಎಲ್ಲರೂ ಚಪ್ಪಾಳೆ ಮುಖಾಂತರ ವೇದಿಕೆ ಕಾಪಾಡಪ್ಪ ಗುರುವಿನ್ ಗುರುವೇ ಹಿಂಗುರುನಾಥ ಸದ್ಗುರುನಾಥ ಬಿಲಾಳಿ ವೀರ ವೀರಮಣಿ ಗಂಟ ಸ್ವಾಮಿಯೇ ಸ್ವಾಮಿ ಅನ್ನದಾನ ಪ್ರಭುವೇ ಪ್ರಿಯನೇ ಜ್ಯೋತಿಯೇ ಜ್ಯೋತಿ ಸ್ವರೂಪನೇ రక్షకనే కంకండ దైవమే కలియుగ వరదనే మకర జ్యోతియే జ్యోతి స్వరూపనే వెంకుళదప్ప శరణమప్ప వందోమప్ప కాపాడప్ప నీవే దిక్కు చెల్లగా చూడు మళ్ళీ వస్తాం మా తల్లివి నీవే తండ్రివి నీవే కరుణించప్ప కాపాడప్ప కానన వాస కలియుగ మారే స్వామి మారే అయ్యప్ప మారే காரிங்காவல் ஐயாவே எருமேலி ஸ்ரீதர்மசாஸ்தாவே ಶಬರಿಗಿರೀಶನೇ ಶಬರಿಮಲೈ ಶ್ರೀಧರ್ಮ ಬಾಂಧವನೇ ಅನಾಥ ರಕ್ಷಕನೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಅನ್ನದ ಶರಣಘೋಷ ಪ್ರಿಯನೇ ಕಾಂತಮಲೈ ನಿವಾಸಿಯೇ ಪೊನ್ನಂಬಳ ವಾಸನೇ ಪಂದಳ ಶಿಶುವೇ ಸದ್ಗುರುನಾಥನೇ ನಿತ್ಯ ಬ್ರಹ್ಮಚಾರಿಯೇ நாலாம் திருப்படி சரண பொன்னையப்பா ஐயாரி பொன்னையப்பா சரணம் சரண பொன்னையப்பா சரணம் சரண பொன்னையப்பா ஆறாம் திருப்படி சரண பொன்னையப்பா ஐயாரி பொன்னையப்பா ஏழாம் திருப்படி சரண பொன்னையப்பா ஒன்பதாம் திருப்படி சரண பொன்னையப்பா ஐயாரி பொன்னையப்பா சரணம் சரண பொன்னையப்பா ஐயப்பா சரணம் சரண பொன்னையப்பா பதினாலாம் திருப்படி சரண பொன்னையப்பா ஐயாரி பொன்னையப்பா சரணம் சரண பொன்னையப்பா பதினொன்றாம் திருப்படி சரண பொன்னையப்பா
பொன்னையப்பா பதினால திருப்படி சரணம் பொன்னையப்பா ஐயாரே பொன்னையப்பா ஐயாரே பொன்னையப்பா படி படி வெட்டும் சரண பொன்னையப்பா ஐயாரே பொன்னையப்பா சரணம் சரணம் சரண பொன்னையப்பா ஐயாரே பொன்னையப்பா சரணம் சரணம் சரண பொன்னையப்பா ஐயாரே பொன்னையப்பா சரணம் சரணம் சரண பொன்னையப்பா ஐயாரே பொன்னையப்பா சத்யவான் பொன்னுத்தாம் ಕೋಟಿ ಬ್ರಹ್ಮಾಂಡ ನಾಯಕನೇ ಹರಿಗಿರೀಶನೇ ಶ್ರೀ ಧರ್ಮಶಾಸ್ತಾವೇ ಮಣಿಕಂಠನೇ ಅಚ್ಚನ್ ಕೋಯಿಲ್ ಅರಸೇ ಆಯಂಕಾವಯ್ಯಾವೇ ರಕ್ತಪುರ ಬಾಲಕನೇ ಓಂ ಸ್ವಾಮಿಯೇ ಮಂದಿರದ ಆವರಣದಲ್ಲಿ ನಡೀತಾ ಇರತಕ್ಕಂಥ ಈ ಅಪರೂಪದ ಮಕರ ಸಂಕ್ರಮಣದ ಜ್ಯೋತಿಯ ಕಾರ್ಯಕ್ರಮದ ಅಂಗವಾಗಿ ನಡೀತಾ ಇರತಕ್ಕಂಥ ಈ ಭಾರತದ ದರ್ಶನ ಪ್ರವಚನವನ್ನ ನಾವು ಈಗ ಕೇಳಿದ್ದೇವೆ. ಪ್ರಶ್ನ ಸದಸ್ಯರು ಈಗ ದೇಶ ಸೇವೆಯಲ್ಲಿ ಸನಾತನ ಧರ್ಮವನ್ನು ಉಳಿಸುವ ನಿಟ್ಟಿನಲ್ಲಿ ಇಂತಹ ಪ್ರವಚನಗಳು ಮಾರ್ಗದರ್ಶನಗಳು ಹಾಗೆ ಸ್ವಾಮಿಗಳು ಹೇಳ್ತಾ ಇದ್ರು. ಅವರಿಗೆ ಒಮ್ಮೆ ಜೋರಾದ ಚಪ್ಪಾಳೆಗಳು. ಬಹಳ ಶ್ರೇಷ್ಠ ಮಟ್ಟದ ಕಾರ್ಯಕ್ರಮ, ಆದರ್ಶವಾದ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳಿಗೆ ಜನರು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸ್ಪಂದಿಸಬೇಕು. ಈ ಅಯ್ಯಪ್ಪ ಸ್ವಾಮಿಯ ಏನು ಮೂವ್ಮೆಂಟ್ ಇದೆ, ರಿಲಿಜಿಯಸ್ ಮೂವ್ಮೆಂಟ್ ಅಂದ್ರೆ ಸ್ಪಿರಿಚುವಲ್ ಮೂವ್ಮೆಂಟ್ ಅಂತಾನೆ, ಇದು ಬಹಳ ಚೆನ್ನಾಗಿದೆ. ಯಾಕೆಂದ್ರೆ ಇಲ್ಲಿ ತಪಸ್ಸಿದೆ. ಸುಮ್ಮನೆ ಒಂದ್ ಕಡೆ ಹೋಗಿ ಒಂದ್ ತೆಂಗಿನಕಾಯಿ ಹೊಡ್ಕೊಂಡು ಅಥವಾ ಇನ್ನೇನಾದ್ರು ಪೂಜೆ ಮಾಡಿ ಬಂದ್ಬಿಡುವಂತ ತಪ್ಪಲ್ಲ, ಅದೇನ್ ಸರಿ, ಅದನ್ನ ನಾನು ಹಗುರವಾಗಿ ಪರಿಗಣಿಸಲ್ಲ, ಅದು ಶ್ರೇಷ್ಠವೇ. ಆದ್ರೆ 47 ದಿನಗಳ ಕಾಲ ಅವರು ಮಾಡುವ ತಪಸ್ಸು ಅದು ಸಾಮಾನ್ಯವಾದದ್ದೇನೂ ಅಲ್ಲ, ಸಾಮಾನ್ಯವಾದದ್ದಲ್ಲ ಅದು. ಪ್ರತಿ ಧರ್ಮವೂ ಕೂಡ ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಅಳವಡಿಸ್ಕೊಂಡಿದೆ. ಮುಸಲ್ಮಾನರು ಕೂಡ ರಂಜಾನ್ ಕಾಲದಲ್ಲಿ ಒಂದು 40 ದಿನ ಇಂದ್ರಿಯ ನಿಗ್ರಹವನ್ನು ಅವ್ರು ಹೇಳ್ತಾರೆ. ಹೀಗೆ ಒಂದು ಧರ್ಮದ ಪ್ರಧಾನ ಅಂಶವೇ ಇಂದ್ರಿಯಗಳನ್ನು, ಮನಸ್ಸನ್ನು ಗೆಲ್ಲುವುದು ಹೇಗೆ. ಯಾಕೆಂದ್ರೆ ಶಂಕರಾಚಾರ್ಯ ಹೇಳ್ತಾರೆ, ಮನಸ್ಸನ್ನು ಗೆದ್ದವನು ಜಗತ್ತನ್ನೇ ಗೆದ್ದ. ಬುದ್ಧ ಹೇಳ್ತಾನೆ, 1000 ಇಂದ್ರಿಯಗಳನ್ನು ಗೆಲ್ಲಬಹುದು, ಇಂದ್ರಿಯಗಳನ್ನು ಗೆಲ್ಲು ನೋಡೋಣ. ಹಾಗೆ ಆ ಇಂದ್ರಿಯಗಳನ್ನು, ಮನಸ್ಸನ್ನು ಗೆಲ್ಲುವುದಕ್ಕೆ ಇದೊಂದು ಮಹಾನ್ ಪ್ರೇರಣೆ, ಇದೊಂದು ಪ್ರಚೋದನೆ, ಅದ್ಭುತವಾದಂತಹ ನೆಲೆಗಟ್ಟು. ಮತ್ತು 100 ಜನ ಒಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಾಗ ಮತ್ತಷ್ಟು ಆಸಕ್ತಿ ಬರುತ್ತದೆ, ಏನೋ ಒಂದು ರೀತಿಯ ರಂಜನೀಯತೆ ಬರುತ್ತೆ, ಒಂದು ಪೊಯಟ್ರಿ ಬರುತ್ತೆ. ಹೀಗಾಗಿ ನನ್ನ ಮನಸ್ಸಿಗೆ ಇದು ಬಹಳ ಹಿಡಿಸ್ತು. ಅರ್ಥವಾಗುವಂತಹ ಸಮಾಜದ ಸಾಲ್ಟ್ ಆಫ್ ದಿ ಅರ್ತ್ ಅಂತ ಕರಿತೀವಂತ ನಮ್ ಜಯಪ್ರಕಾಶ್ ಅಂತವ್ರು, ಅವರ ಸ್ನೇಹಿತರಂತವ್ರು, ಯಾರಿಗೆ ಸಮಾಜಕ್ಕೆ ಏನ್ ಕೊಡ್ಬೇಕು ಅಂತ ಅರ್ಥವಾಗಿದೆಯೋ ಅಂಥವರು ಇಂತಹದ್ದನ್ನ ಬಹಳ ಬೃಹತ್ ಪ್ರಮಾಣದಲ್ಲಿ ಮಾಡಕ್ ಹೋಗ್ತಾರೆ. ಉಪಯೋಗ ಮಾಡ್ಕೊಳ್ಳುವ ಉಪಯೋಗ ಮಾಡ್ಕೊಳ್ಬೇಕು ಇದು ಸಮಾಜಕ್ಕಿದೆ.